ಬೆಳಗಿನ ಬೆಳಕು. ಅರಣ್ಯಕಾಂಡ 10ನೇ ಅಧ್ಯಾಯ 29ರಿಂದ 32. ಹೋಬಾಬ್. ಇಂದು ನಾವು ಅರಣ್ಯಕಾಂಡ 10ನೇ ಅಧ್ಯಾಯದಲ್ಲಿ ನಮ್ಮ ಅಧ್ಯಯನವನ್ನು ಮುಂದುವರಿಸುತ್ತೇವೆ. ಇಸ್ರಾಯೇಲ್ಯರು ಈಗ ಸೀನಾಯಿ ಅರಣ್ಯವನ್ನು ತೊರೆದಿದ್ದರು. ಗೂಡಾರವನ್ನು ಸ್ಥಾಪಿಸಿದ ನಂತರ ಮೊದಲ ಬಾರಿಗೆ ಅದರ ಮೇಲಿಂದ ಮೇಘವು ಮೇಲಕ್ಕೆದ್ದಿತು. ಬೆಳ್ಳಿಯ ತುತ್ತೂರಿಗಳು ಮೊಳಗಿದವು. ಗೋತ್ರಗಳು ಕ್ರಮಬದ್ಧವಾಗಿ ಮುನ್ನಡೆಯುತ್ತಿದ್ದವು. ಒಡಂಬಡಿಕೆಯ ಮಂಜೂಷವು ಅವರ ಮುಂದೆ ಸಾಗುತ್ತಿತ್ತು. ವಾಗ್ವಾದ ದೇಶದ ಕಡೆಗಿನ ಪ್ರಯಾಣವು ನಿಜವಾಗಿಯೂ ಪ್ರಾರಂಭವಾಗಿತ್ತು. ಆದರೆ ಆ ಮಹಾ ಚಳುವಳಿಯ ಮಧ್ಯದಲ್ಲಿ ಬೈಬಲ್ ಮೋಶೆ ಮತ್ತು ಹೋಬಾಬ್ ಎಂಬ ವ್ಯಕ್ತಿಯ ನಡುವಿನ ಅತ್ಯಂತ ವೈಯಕ್ತಿಕ ಸಂಭಾಷಣೆಯನ್ನು ದಾಖಲಿಸಲು ಸ್ವಲ್ಪ ವಿರಾಮ ತೆಗೆದುಕೊಳ್ಳುತ್ತದೆ. ಅರಣ್ಯಕಾಂಡ 10ನೇ ಅಧ್ಯಾಯ 29ನೇ ವಾಕ್ಯ ಹೀಗೆ ಹೇಳುತ್ತದೆ: ಮೋಶೆಯ ಮಾವನಾದ ರಘುವೇಲ್ ಎಂಬ ಮೀದ್ಯಾವನ ಮಗನಾದ ಹೋಬಾಬನಿಗೆ ಮೋಶೆಯು, ಯೆಹೋವನು ನಮಗೆ ಕೊಡುವೆನೆಂದು ಹೇಳಿದ ಸ್ಥಳಕ್ಕೆ ನಾವು ಪ್ರಯಾಣ ಮಾಡಿ ಹೊರಟಿದ್ದೇವೆ. ನೀನು ನಮ್ಮ ಸಂಗಡ ಬಾ, ನಿನಗೆ ಉಪಕಾರ ಮಾಡುವೆನು. ಯೆಹೋವನು ಇಸ್ರಾಯೇಲರಿಗೆ ಶುಭವನ್ನು ವಾಗ್ದಾನ ಮಾಡಿದ್ದಾನೆ ಅಂದನು. ಮೋಶೆ ಹೋಬಾಬನ ಕಡೆಗೆ ನೋಡಿ ಪ್ರಯಾಣದಲ್ಲಿ ತನ್ನೊಂದಿಗೆ ಸೇರಿಸಿಕೊಳ್ಳಲು ಅವನನ್ನು ಆಹ್ವಾನಿಸಿದನು. ಅವನು ಯಾವುದೇ ಅನಿಶ್ಚಿತೆಯಿಂದ ಮಾತನಾಡಲಿಲ್ಲ. ಅವನು, ಯೆಹೋವನು ನಮಗೆ ಕೊಡುವೆನೆಂದು ಹೇಳಿದ ಸ್ಥಳಕ್ಕೆ ನಾವು ಪ್ರಯಾಣ ಮಾಡುತ್ತಿದ್ದೇವೆ ಎಂದು ಹೇಳಿದೆನು. ಅರಣ್ಯದ ಮೂಲಕ ಸಾಗುವ ಹಾದಿ ಸುಲಭವಾಗಿರುವುದಿಲ್ಲ ಎಂಬುದು ಮೋಶೆಗೆ ತಿಳಿದಿತ್ತು. ಆದರೆ ಆ ಪ್ರಯಾಣವು ಎಲ್ಲಿಗೆ ತಲುಪುತ್ತದೆ ಎಂಬುದು ಅವನಿಗೆ ನಿಖರವಾಗಿ ತಿಳಿದಿತ್ತು. ಅದು ದೇವರ ಭರವಸೆ ನೀಡಿದ ದೇಶದ ಕಡೆಗೆ ಸಾಗುತ್ತಿತ್ತು. ಆದುದರಿಂದ ಮೋಶೆ ಹೋಬಾಬನಿಗೆ, ನಮ್ಮ ಸಂಗಡ ಬಾ, ನಿನಗೆ ಉಪಕಾರ ಮಾಡುವೆನು ಎಂದನು. ಅದೊಂದು ಸುಂದರವಾದ ಆಹ್ವಾನವಾಗಿತ್ತು. ಇಸ್ರಾಯೇಲರೊಂದಿಗೆ ಹೆಜ್ಜೆ ಹಾಕಲು ಮತ್ತು ದೇವರು ತನ್ನ ಜನರ ಬಗ್ಗೆ ನುಡಿದ ಒಳಿತಿನಲ್ಲಿ ಪಾಲುಗಾರನಾಗಲು ಮೋಶೆ ಹೋಬಾಬನನ್ನು ಆಹ್ವಾನಿಸುತ್ತಿದ್ದನು. ಆದರೆ ಹೋಬಾಬನ ಮೊದಲ ಉತ್ತರ ಹೌದು ಎಂದಿರಲಿಲ್ಲ. ಅರಣ್ಯಕಾಂಡ 10ನೇ ಅಧ್ಯಾಯ 30ನೇ ವಾಕ್ಯ ಹೀಗೆ ಹೇಳುತ್ತದೆ: ಅದಕ್ಕವನು, ನಾನು ಬರುವುದಿಲ್ಲ, ನನ್ನ ಸ್ವದೇಶಕ್ಕೂ ಸ್ವಜನರ ಬಳಿಗೂ ಹೊರಟು ಹೋಗುತ್ತೇನೆ ಅಂದನು. ಹೋಬಾಬನು ತನ್ನದೇ ಆದ ದೇಶಕ್ಕೆ ಮತ್ತು ತನ್ನದೇ ಆದ ಕುಟುಂಬದ ಬಳಿಗೆ ಹಿಂತಿರುಗಲು ಬಯಸಿದನು. ಇದು ಸಹಜವಾಗಿತ್ತು. ಅರಣ್ಯದ ಪ್ರಯಾಣವು ಅನಿಶ್ಚಿತೆಯಿಂದ ಕೂಡಿತ್ತು. ಇಸ್ರಾಯೇಲ್ಯರು ತಾವು ಇನ್ನೂ ನೋಡದ ಸ್ಥಳದ ಕಡೆಗೆ ಸಾಗುತ್ತಿದ್ದರು. ತನಗೆ ಈಗಾಗಲೇ ಪರಿಚಿತವಾಗಿರುವ ವಿಷಯಗಳಿಗೆ ಹಿಂತಿರುಗುವ ಸುರಕ್ಷಿತ ಎಂದು ಹೋಬಾಬನು ಭಾವಿಸಿರಬಹುದು. ಅವನ ಜನರು, ಅವನ ಭೂಮಿ ಮತ್ತು ಅವನ ಪರಿಚಿತ ಜೀವನವು ಅವನ ಹಿಂದೆ ಉಳಿದಿದ್ದವು. ಇಸ್ರಾಯೇಲರೊಂದಿಗೆ ಪ್ರಯಾಣಕ್ಕೆ ನಂಬಿಕೆಯ ಅಗತ್ಯವಿತ್ತು. ಆದರೆ ಮೋಶೆ ಸುಲಭವಾಗಿ ಬಿಡಲಿಲ್ಲ. ಅರಣ್ಯಕಾಂಡ 10ನೇ ಅಧ್ಯಾಯ 31ರ ಪ್ರಕಾರ, ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಡ ಎಂದು ಮೋಶೆ ಬಲವಾಗಿ ಬೇಡಿಕೊಂಡನು. ಅರಣ್ಯದಲ್ಲಿ ನಾವು ಎಲ್ಲೆಲ್ಲಿ ಇಳಿದುಕೊಳ್ಳಬೇಕೋ ಅದೆಲ್ಲ ನಿನಗೆ ಗೊತ್ತಿದೆ. ಬಾ, ನಮಗೆ ಮಾರ್ಗದರ್ಶಕನಾಗಿರು. ಮೋಶೆ ಅವನನ್ನು ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಡ ಎಂದು ವಿನಂತಿಸಿದನು. ನಂತರ ಅವನು ಅದಕ್ಕೆ ಕಾರಣವನ್ನು ನೀಡಿದನು. ಹೋಬಾಬನಿಗೆ ಅರಣ್ಯದ ಪರಿಚಯವಿತ್ತು. ದಂಡೆ ಓಡಬೇಕಾದ ಸ್ಥಳಗಳು ಅವನಿಗೆ ತಿಳಿದಿದ್ದವು. ಮರುಭೂಮಿಯ ದಾರಿಗಳು ಅವನಿಗೆ ಗೊತ್ತಿದ್ದವು. ನೀರು, ನೆರಳು, ಮೇಯಿಸುವಿಕೆ ಮತ್ತು ಸುರಕ್ಷತೆ ಸಿಗುವ ಕಷ್ಟಕರವಾದ ಸ್ಥಳಗಳ ಬಗ್ಗೆ ಅವನಿಗೆ ಅರಿವಿತ್ತು. ಮೋಶೆ ಅವನಿಗೆ, ನೀನು ನಮಗೆ ಕಣ್ಣುಗಳಂತಿರಬಹುದು ಎಂದು ಹೇಳಿದನು. ಮೋಶೆ ಮತ್ತು ಹೋಬಾಬನ ಪ್ರಯಾಣ, ವಿಶ್ವಾಸ ಹಾಗೂ ಕೌಟುಂಬಿಕ ಬಾಂಧವ್ಯ. ಇದರರ್ಥ ಮೋಶೆಗೆ ಮೇಘದ ಮೇಲೆ ನಂಬಿಕೆ ಇರಲಿಲ್ಲ ಎಂದಲ್ಲ. ಆ ಮೇಘವೇ ಇಸ್ರಾಯೇಲರ ನಿಜವಾದ ಮಾರ್ಗದರ್ಶಕವಾಗಿತ್ತು. ಯೆಹೋವನು ಅವರನ್ನು ಮೇಲಿಂದ ಮುನ್ನಡೆಸುತ್ತಿದ್ದನು. ಆದರೆ ಹೋಬಾಬನಿಗೆ ಕೆಳಗಿರುವ ಮರುಭೂಮಿಯ ಪ್ರಾಯೋಗಿಕ ಜ್ಞಾನವಿತ್ತು. ಮೇಘವು ಯಾವಾಗಲೂ ಚಲಿಸುವಾಗ ಮತ್ತು ಯಾವಾಗ ನಿಲ್ಲಬೇಕು ಎಂಬುದನ್ನು ತೋರಿಸುತ್ತಿತ್ತು. ಆದರೆ ಹೋಬಾಬನು ಜನರಿಗೆ ಅಲ್ಲಿನ ನೆಲ, ಕಣಿವೆಗಳು, ನೀರು ಸಿಗುವ ಸ್ಥಳಗಳು ಮತ್ತು ಮರುಭೂಮಿಯ ಅಪಾಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಬಲ್ಲವನಾಗಿದ್ದನು. ಆಗ ಮೋಶೆ ಮತ್ತೊಂದು ವಾಗ್ದಾನವನ್ನು ಸೇರಿಸಿದನು.
ಅರಣ್ಯಕಾಂಡ 10ನೇ ಅಧ್ಯಾಯ 32ನೇ ವಾಕ್ಯ ಹೀಗೆ ಹೇಳುತ್ತದೆ, ನೀನು ನಮ್ಮೊಂದಿಗೆ ಬಂದರೆ ಯೆಹೋವನು ನಮಗೆ ಕೊಡುವ ಎಲ್ಲ ಆಶೀರ್ವಾದಗಳನ್ನು ನಾವು ನಿನ್ನೊಂದಿಗೆ ಹಂಚಿಕೊಳ್ಳುತ್ತೇವೆ. ಮೋಶೆಯು, ನೀನು ನಮ್ಮೊಂದಿಗೆ ಬಂದರೆ ಯೆಹೋವನು ನಮಗೆ ನೀಡುವ ಪ್ರತಿಯೊಂದು ಒಳ್ಳೆಯದನ್ನು ನಾವು ನಿನಗೆ ಹಂಚುತ್ತೇವೆ ಎಂದು ಹೇಳುತ್ತಿದ್ದನು. ಇದು ಕೇವಲ ಒಟ್ಟಿಗೆ ಪ್ರಯಾಣ ಮಾಡಲು ನೀಡಿದ ಆಹ್ವಾನವಾಗಿರಲಿಲ್ಲ, ಬದಲಿಗೆ ಇಸ್ರಾಯೇಲ್ಯರಿಗೆ ಭರವಸೆ ನೀಡಿದ ಆಶೀರ್ವಾದದಲ್ಲಿ ಪಾಲುಗಾರರಾದ ನೀಡಲು ಆಹ್ವಾನವಾಗಿತ್ತು. ಹೋಬಾಬನು ಯಾರು? ಈಗ ಪ್ರಶ್ನೆ ಏನೆಂದರೆ, ಈ ಹೋಬಾಬನು ನಿಜವಾಗಿ ಯಾರು? ಹೋಬಾಬನು ಮೋಶೆಯ ಹೆಂಡತಿಯ ಕಡೆಗೆ ಮೀದ್ಯ ಕುಟುಂಬಕ್ಕೆ ಸೇರಿದ ಒಬ್ಬ ಮಿದ್ಯಾನಿತ್ಯನಾಗಿದ್ದನು. ಅರಣ್ಯಕಾಂಡ 10ನೇ ಅಧ್ಯಾಯ 29ರಲ್ಲಿ ಅವನನ್ನು ಮಿದ್ಯಾನಿತ್ಯನಾದ ರಘುವೇಲನ ಮಗನೆಂದು ಕರೆಯುತ್ತದೆ. ವಿಮೋಚನಕಾಂಡ 2ನೇ ಅಧ್ಯಾಯ 18ರಲ್ಲಿ ರಘುವೇಲನ ಹೆಸರು ಮೋಶೆಯ ಮಾವನಿಗೆ ಸಂಬಂಧಿಸಿದೆ. ಇನ್ನು ಕೆಲವು ಕಡೆಗಳಲ್ಲಿ ಮೋಶೆಯ ಮಾವನನ್ನು ಜೆತ್ರೋ ಎಂದು ಕರೆಯಲಾಗಿದೆ. ಬೈಬಲ್ನಲ್ಲಿ ಅವರ ಕೌಟುಂಬಿಕ ಪದಗಳನ್ನು ಕೆಲವೊಮ್ಮೆ ವಿಶಾಲವಾದ ಅರ್ಥದಲ್ಲಿ ಬಳಸಿರುವುದರಿಂದ ಅದರ ನಿಖರವಾದ ಸಂಬಂಧದ ಬಗ್ಗೆ ಕೆಲವು ಚರ್ಚೆಗಳಿವೆ. ಆದರೆ ಸಾಮಾನ್ಯ ತಿಳುವಳಿಕೆ ಏನೆಂದರೆ, ಹೋಬಾಬನು ಮೋಶೆಯ ಮಿದ್ಯಾನಿತ್ಯನಾದ ಮಾವನ ಕುಟುಂಬಕ್ಕೆ ಸೇರಿದವನಾಗಿದ್ದನು ಮತ್ತು ಅನೇಕರು ಅವನನ್ನು ಮೋಶೆಗೆ ಭಾವ ಎಂದು ಗುರುತಿಸುತ್ತಾರೆ. ಮೋಶೆಯು ಈಜಿಪ್ಟಿಗೆ ಹಿಂತಿರುಗುವ ಮುನ್ನ ಸುಮಾರು 40 ವರ್ಷಗಳ ಕಾಲ ಮೀದ್ಯಾನಿನಲ್ಲಿ ವಾಸವಾಗಿದ್ದನು. ಆ ಸಮಯದಲ್ಲಿ ಅವನು ಜಿತ್ರೋವಿನ ಮಗಳಾದ ಚಿಪ್ಕೋರಳನ್ನು ಮದುವೆಯಾಗಿದ್ದನು. ಆದುದರಿಂದ ಮೋಶೆಗೆ ಈ ಕುಟುಂಬದ ಪರಿಚಯ ಚೆನ್ನಾಗಿತ್ತು. ಹೋಬಾಬನು ಅವರಿಗೆ ಅಪರಿಚಿತನಾಗಿರಲಿಲ್ಲ, ಬದಲಿಗೆ ಕುಟುಂಬದ ಮೂಲಕ ಸಂಬಂಧ ಹೊಂದಿದನು. ಆದರೂ ಅವನು ಹುಟ್ಟಿದನಿಂದ ಇಸ್ರಾಯೇಲನಾಗಲಿಲ್ಲ, ಮಿದ್ಯಾನಿತ್ಯನಾಗಿದ್ದನು. ಇದು ಮೋಶೆಗೆ ಆಹ್ವಾನವನ್ನು ಇನ್ನಷ್ಟು ಮಹತ್ವದಾಗಿಸುತ್ತದೆ. ಹೋಬಾಬನಿಗೆ ತನ್ನ ಸ್ವಂತ ದೇಶವನ್ನು ಬಿಟ್ಟು ಯೆಹೋವನ ಜನರೊಂದಿಗೆ ಪ್ರಯಾಣ ಮಾಡಲು ಮತ್ತು ಇಸ್ರಾಯೇಲ್ಯರ ಕುರಿತ ಯೆಹೋವನು ನುಡಿದ ವಾಗ್ದಾನದಲ್ಲಿ ಪಾಲು ಪಡೆಯಲು ಆಹ್ವಾನ ನೀಡಲಾಗಿತ್ತು. ಇತಿಹಾಸದಲ್ಲಿ ಹೋಬಾಬನ ಸಂತತಿ. ಅರಣ್ಯಕಾಂಡ 10ನೇ ಅಧ್ಯಾಯದಲ್ಲಿ ಹೋಬಾಬನು ಅವರೊಂದಿಗೆ ಹೋದನು ಎಂದು ತಕ್ಷಣವೇ ಬೈಬಲ್ ಹೇಳುವುದಿಲ್ಲ. ಆದರೆ ನಂತರ ಪವಿತ್ರ ಗ್ರಂಥಗಳು ಭಾಗಗಳು ಅವನ ಕುಟುಂಬವು ನಿಜವಾಗಿಯೂ ಇಸ್ರಾಯೇಲರೊಂದಿಗೆ ಸೇರಿಕೊಂಡಿತ್ತು ಎಂಬುದನ್ನು ಬಲವಾಗಿ ತೋರಿಸುತ್ತವೆ. ನ್ಯಾಯಾಧಿಪತಿಗಳು 1ನೇ ಅಧ್ಯಾಯ 16ರಲ್ಲಿ ನಾವು ಹೀಗೆ ಓದುತ್ತೇವೆ, ಮೋಶೆಯ ಮಾವನಾದ ಕೆನ್ಯನ ಸಂತತಿಯವರ ಖರ್ಜೂರದ ಗಿಡಗಳು ಪಟ್ಟಣದಿಂದ ಯೂದಾಯ ವಂಶದವರೊಂದಿಗೆ ಯೂದಾಯ ಅರಣ್ಯಕ್ಕೆ ಹೋದನು. ಈ ವಾಕ್ಯವು ಮೋಶೆಯು ಮಾವನಿಗೆ ಸಂಬಂಧಿಸಿದ ಕುಟುಂಬವು ನಂತರ ಇಸ್ರಾಯೇಲ್ಯರ ನಡುವೆ ವಿಶೇಷವಾಗಿ ಯೂದನ ಗೋತ್ರದೊಂದಿಗೆ ವಾಸಿಸುತ್ತಿತ್ತು ಎಂಬುದನ್ನು ತೋರಿಸುತ್ತದೆ. ಅವರು ಕೆನ್ಯರು ಎಂದು ಪ್ರಸಿದ್ಧರಾದರು. ಅವರು ಹುಟ್ಟಿನಿಂದ 12 ಗೋತ್ರಗಳಲ್ಲಿ ಸೇರಿದವರಿಲ್ಲದಿದ್ದರೂ ಇಸ್ರಾಯೇಲರೊಂದಿಗೆ ತಮ್ಮನ್ನು ಜೋಡಿಸಿಕೊಂಡು ಇಸ್ರಾಯೇಲ್ ಇತಿಹಾಸ ಭಾಗವಾದರು. ಇದು ಮೋಶೆಯ ಆಹ್ವಾನದ ನಿಜವಾದ ಫಲಿತಾಂಶದಂತೆ ಕಾಣುತ್ತದೆ. ಹೋಬಾಬನು ಆರಂಭದಲ್ಲಿ ಹಿಂಜರಿಯದಿರಬಹುದು, ಆದರೆ ಅವನ ವಂಶಾವಳಿಯು ಯೆಹೋವನ ಜನರೊಂದಿಗೆ ಒಂದಾಯಿತು. ಮೋಶೆಯು ನಮ್ಮೊಂದಿಗೆ ಬಾ ಎಂದು ಹೇಳಿದನು ಮತ್ತು ತಲೆಮಾರುಗಳ ನಂತರ ಅವನ ವಂಶಸ್ಥರು ಯೂದಾಯ ಮಧ್ಯೆ ವಾಸಿಸುತ್ತಿರುವುದನ್ನು ನಾವು ಕಾಣಬಹುದು. ನ್ಯಾಯಾಧಿಪತಿಗಳು 4ನೇ ಅಧ್ಯಾಯ 11ರಲ್ಲಿ ನಮಗೆ ಮತ್ತೊಂದು ಪ್ರಮುಖ ವಿವರವನ್ನು ನೀಡುತ್ತದೆ. ಅದು ಕೆನ್ಯನಾದ ಹೇಬೆರನ ಮೋಶೆಯ ಮಾವನಾದ ಹೋಬಾಬನ ಮಕ್ಕಳಲ್ಲಿ ಒಬ್ಬನಾಗಿದ್ದನು ಎಂದು ಹೇಳುತ್ತದೆ. ಇದು ಹೋಬಾಬನ ಸಂಬಂಧವನ್ನು ಮತ್ತಷ್ಟು ಖಚಿತಪಡಿಸುತ್ತದೆ. ಇದು ಹೋಬಾಬನ ವಂಶಸ್ಥರನ್ನು ಕೆನ್ಯರೊಂದಿಗೆ ಜೋಡಿಸುತ್ತದೆ ಮತ್ತು ಈ ಇತಿಹಾಸವು ನಮ್ಮನ್ನು ನ್ಯಾಯಾಧಿಪತಿಗಳ ಗ್ರಂಥದಲ್ಲಿ ಬರುವ ಅತ್ಯಂತ ಗಮನಾರ್ಹ ಮಹಿಳೆಯರಲ್ಲಿ ಒಬ್ಬಳಾದ ಜಾಯೇಲ್ ಎಂಬಾಕೆಯ ಬಳಿಗೆ ಕರೆದೊಯ್ಯುತ್ತದೆ. ನ್ಯಾಯಾಧಿಪತಿಗಳು 4ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ಯರು ಕಾನಾನಿನ ರಾಜನಾದ ಯಾಬೀಬನಿಂದ ದಬ್ಬಾಳಿಕೆ ಒಳಗಾಗಿದ್ದರು. ಯಾಬೀಬನ ಸೇನಾಧಿಪತಿಯಾದ ಸೀಸೆರನ ಬಳಿ 900 ಕಬ್ಬಿಣದ ರಥಗಳಿದ್ದವು.
ಮತ್ತು ಅವನು ಇಸ್ರಾಯೇಲ್ಯರನ್ನು ಕ್ರೂರರಾಗಿ ಪೀಡಿಸುತ್ತಿದ್ದನು. ಆಗ ಯೆಹೋವನು ತನ್ನ ಜನರನ್ನು ರಕ್ಷಿಸಲು ದೆಬೋರಳನ್ನು ಬಾರಕನನ್ನು ಎಬ್ಬಿಸಿದನು. ಯುದ್ಧದ ಸಮಯದಲ್ಲಿ ಸೀಸೆರನು ಪ್ರಾಣ ಭಯದಿಂದ ಓಡಿ ಹೋಗಿ ಕೆನ್ಯನಾದ ಏಬೇರನ ಹೆಂಡತಿಯಾದ ಜಾಹೇಳಳ ಗೂಡಾರಕ್ಕೆ ಬಂದನು. ಜಾಹೇಳಳು ಸೀಸರನ್ನು ತನ್ನ ಗೂಡಾರದೊಳಗೆ ಸ್ವಾಗತಿಸಿದಳು. ಅವನು ಕುಡಿಯಲು ನೀರನ್ನು ಕೇಳಿದಾಗ ಆಕೆ ಅವನಿಗೆ ಹಾಲನ್ನು ಕೊಟ್ಟಳು. ತೀವ್ರವಾಗಿ ಆಯಾಸಗೊಂಡಿದ್ದ ಅವನು ಅಲ್ಲಿಯೇ ಮಲಗಿ ಗಾಢ ನಿದ್ರೆಗೆ ಜಾರಿದನು. ಆಗ ಜಾಹೇಳಳು ಒಂದು ಗೂಡಾರದ ಮೊಳೆಯನ್ನು ಮತ್ತು ಸುತ್ತಿಗೆಯನ್ನು ತೆಗೆದುಕೊಂಡು ಸೀಸೆರಕನನ್ನು ಕೊಂದಳು. ಈ ಮೂಲಕ ಯೆಹೋವನು ಇಸ್ರಾಯೇಲಿನ ಶತ್ರುವನ್ನು ಒಬ್ಬ ಮಹಿಳೆಯ ಕೈಯಿಂದ ಧ್ವಂಸಗೊಳಿಸಿದನು. ಇದು ಅತ್ಯಂತ ಶಕ್ತಿಶಾಲಿ ಇತಿಹಾಸವಾಗಿದೆ. ಇಸ್ರಾಯೇಲರೊಂದಿಗೆ ಸೇರಲು ಮೋಶೆಯು ಯಾವ ಕುಟುಂಬವನ್ನು ಆಹ್ವಾನಿಸಿದನೋ ಅದೇ ವಂಶಾವಳಿಯಿಂದ ಬಂದ ಜಾಯೇಲ್ ಎಂಬ ಮಹಿಳೆ ಇಸ್ರಾಯೇಲ್ಯರನ್ನು ದಬ್ಬಾಳಿಕೆಯಿಂದ ಬಿಡಿಸಲು ಸಹಾಯ ಮಾಡಿದಳು. ಇಸ್ರಾಯೇಲ್ಯರು ಆಶೀರ್ವಾದಗಳನ್ನು ಹಂಚಿಕೊಳ್ಳಲು ಆಹ್ವಾನಿಸಲ್ಪಟ್ಟ ಕುಟುಂಬವು ಮುಂದೆ ಇಸ್ರಾಯೇಲ್ಯರಿಗೆ ಒಂದು ದೊಡ್ಡ ಆಶೀರ್ವಾದವಾಗಿ ಮಾರ್ಪಟ್ಟಿತು. ಇಸ್ರಾಯೇಲಿನ ಇತಿಹಾಸದಲ್ಲಿ ಕೆನ್ಯರು ನಂತರದ ದಿನಗಳಲ್ಲೂ ಕಾಣಿಸಿಕೊಳ್ಳುತ್ತಲೇ ಇರುತ್ತಾರೆ. 1 ಸಮುವೇಲ 15ನೇ ಅಧ್ಯಾಯ 6ನೇ ವಾಕ್ಯ. ಸೌಲನು ಅಮೇಲೇಕ್ಯರನ್ನು ಸಂಹರಿಸಲು ಸಿದ್ಧನಾಗಿದ್ದಾಗ ಕೆನ್ಯನು ಅಮೇಲೇಕರಿಂದ ನಾಶವಾಗದಂತೆ ಅಲ್ಲಿಂದ ಹೊರಟು ಹೋಗುವಂತೆ ಅವರಿಗೆ ಎಚ್ಚರಿಕೆ ನೀಡಿದನು. ಸೌಲನು, ನೀನು ಅಮೇಲೇಕರ ಮಧ್ಯದಿಂದ ಹೊರಟು ಹೋಗಿರಿ, ಇಲ್ಲದಿದ್ದರೆ ನಾನು ಅವರೊಂದಿಗೆ ನಿಮ್ಮನ್ನು ನಾಶ ಮಾಡಬೇಕೆಂದಿತು. ಏಕೆಂದರೆ ಇಸ್ರಾಯೇಲ್ಯರು ಈಜಿಪ್ಟಿನಿಂದ ಹೊರಟು ಬಂದಾಗ ನೀವು ಅವರಿಗೆ ದಯ ತೋರಿಸಿದ್ದೀರಿ ಎಂದನು. ಇದು ಕೆನ್ಯರ ಅಂದು ತೋರಿಸಿದ ದಯೆಯನ್ನು ತಲೆಮಾರುಗಳ ನಂತರವೂ ನೆನಪಿನಲ್ಲಿಡಬೇಕಾಗಿತ್ತು ಎಂಬುದನ್ನು ತೋರಿಸುತ್ತದೆ. ಅವರು ಇಸ್ರಾಯೇಲರಿಗೆ ದಯೆ ತೋರಿಸಿದರು ಮತ್ತು ಈಗ ಇಸ್ರಾಯೇಲ್ ಅವರಿಗೆ ಕರುಣೆಯನ್ನು ತೋರಿಸಿತು. ಇಸ್ರಾಯೇಲ್ ತನಗೆ ಒಳಿತನ್ನು ಮಾಡುತ್ತದೆ ಎಂದು ಮೋಶೆಯು ಯೋಬಾಬನಿಗೆ ಭರವಸೆ ನೀಡಿದನು ಮತ್ತು ಆ ಒಳಿತ ಹಾಗೂ ಕೃತಜ್ಞತೆ ಇತಿಹಾಸದುದ್ದಕ್ಕೂ ಮುಂದುವರಿಸುತ್ತಿರುವುದನ್ನು ನಾವು ಇಲ್ಲಿ ಕಾಣಬಹುದು. ಇದಲ್ಲದೆ ಕೇನ್ಯಾನ್ಯರಿಗೆ ಮತ್ತು ರೆಹಬಾರಿಗೆ ಮತ್ತೊಂದು ಸಂಪರ್ಕವಿದೆ. 1 ಪೂರ್ವಕಾಲ 2ನೇ ಅಧ್ಯಾಯ 55ರಲ್ಲಿ ರೇಕಾಬನ ಮನೆತವರ ಮೂಲಪುರುಷನಾದ ಹಮ್ಮತನಿಂದ ಬಂದ ಕೇನ್ಯರು ಎಂಬುದಾಗಿ ಓದುತ್ತೇವೆ. ನಂತರ ಯೆರೆಮೀಯ 35ನೇ ಅಧ್ಯಾಯದಲ್ಲಿ ರೆಕೆಬಾಯರ ತಮ್ಮ ತಂದೆಯಾದ ಯೋನಾದಾಬನ ಅರ್ಪಣೆಗೆ ಆಜ್ಞೆಗೆ ಸಂಪೂರ್ಣವಾಗಿ ವಿಧೇಯರಾದ ಜನರೆಂದು ಚಿತ್ರಿಸಲಾಗಿದೆ. ಅವರು ದ್ರಾಕ್ಷಾರಸವನ್ನು ನಿರಾಕರಿಸಿದರು ಮತ್ತು ತಮಗೆ ತಲೆಮಾರುಗಳಿಂದ ಬಂದ ಕಟ್ಟುಪಾಡುಗಳ ಪ್ರಕಾರವೇ ಜೀವಿಸಿದರು. ಯೆಹೋವನು ಅವರ ಈ ವಿಧೇಯತೆಯನ್ನು ಯೂದನ ಜನರಿಗೆ ಒಂದು ಪಾಠವಾಗಿ ಬಳಸಿದನು. ಏಕೆಂದರೆ ರೇಕಾಬ್ಯರು ತಮ್ಮ ಮನುಷ್ಯ ತಂದೆಗೆ ಆಜ್ಞೆಯನ್ನು ಪಾಲಿಸಿದರು, ಆದರೆ ಯೆಹೂದ ಜನರು ಸ್ವತಃ ಯೆಹೋವನ ಧ್ವನಿಗೆ ವಿಧೇಯರಾಗಿರಲಿಲ್ಲ. ಓಬಾಬನಿಗೆ ಸಂಬಂಧಿಸಿದ ಈ ಕುಟುಂಬದ ಲೈನ್ ತಲೆಮಾರುಗಳವರೆಗೆ ಪ್ರತ್ಯೇಕವಾದ ಮತ್ತು ವಿಧೇಯತೆಯುಳ್ಳ ಜನಸಮೂಹದವರಾಗಿ ಮುಂದುವರಿಯಿತು. ಅವರು ಮೂಲತಃ ರಕ್ತ ಸಂಬಂಧದಿಂದ ಇಸ್ರಾಯೇಲರಿಲ್ಲದಿದ್ದರೂ ಇಸ್ರಾಯೇಲಿನ ದೇವರೊಂದಿಗೆ, ಇಸ್ರಾಯೇಲಿನ ಭೂಮಿಯೊಂದಿಗೆ ಮತ್ತು ಆಳವಾದ ಇಸ್ರಾಯೇಲಿನ ಇತಿಹಾಸದೊಂದಿಗೆ ಆಳವಾಗಿ ಬೆಸೆದುಕೊಂಡರು. ಇದು ನಿಜಕ್ಕೂ ಒಂದು ಸುಂದರವಾದ ಇತಿಹಾಸ. ಓಬಾಬನ ಕಥೆಯು ಒಂದು ಆಹ್ವಾನದೊಂದಿಗೆ ಪ್ರಾರಂಭವಾಗುತ್ತದೆ, ನಮ್ಮೊಂದಿಗೆ ಬಾ. ನಂತರ ಅದು ಹಿಂಜರಿಕೆಯೊಂದಿಗೆ ಮುಂದುವರಿಯುತ್ತದೆ, ನಾನು ಬರುವುದಿಲ್ಲ. ಆದರೆ ಮೋಶೆಯು ಅವನನ್ನು ಮತ್ತೆ ಬಲವಂತವಾಗಿ ಬೇಡಿಕೊಳ್ಳುತ್ತಾ, ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಡ ಎನ್ನುತ್ತಾನೆ. ಮರುಭೂಮಿಯ ಪ್ರಯಾಣದಲ್ಲಿ ಅವನು ಎಷ್ಟು ಉಪಯುಕ್ತನಾಗಬಲ್ಲನು ಎಂಬುದನ್ನು ಮೋಶೆ ಅವನಿಗೆ ನೆನಪಿಸುತ್ತಾನೆ ಮತ್ತು ಯೆಹೋವನು ಇಸ್ರಾಯೇಲರಿಗೆ ನೀಡುವ ಒಳಿತನ್ನು ಅವರಿಗೆ ಹಂಚಿಕೊಳ್ಳಲಾಗುವುದು ಎಂದು ವಾಗ್ದಾನ ಮಾಡುತ್ತಾನೆ. ಆ ಒಂದು ಸಣ್ಣ ಆಹ್ವಾನದಿಂದಾಗಿ ಮೋಶೆ ಓಬಾಬನಿಗೆ ಸಂಬಂಧಿಸಿದ ಕುಟುಂಬವು ಯೂದನ ಮಧ್ಯೆ ವಾಸಿಸುವುದನ್ನು ನಾವು ನೋಡುತ್ತೇವೆ. ಕೆನ್ಯರ ವಂಶದ ಜಾಹೇಳಲು ಸೀಸೆರನ ಮೇಲೆ ವಿಜಯ ಸಾಧಿಸುವುದನ್ನು ನಾವು ಕಾಣುತ್ತೇವೆ. ಕೆನ್ಯರನ್ನು ಇತಿಹಾಸದಲ್ಲಿ ಗೌರವದಿಂದ ನೆನಪಿಸಿಕೊಳ್ಳುವುದನ್ನು ನಾವು ಕಾಣುತ್ತೇವೆ.
ಸೌಲನ ಕಾಲದಲ್ಲಿ ಕೆನ್ಯರು ತೋರಿಸಿದ ದಯೆಗಾಗಿ ಅವರನ್ನು ಗೌರವದಿಂದ ನೆನಪಿಸಿಕೊಳ್ಳಲಾಯಿತು. ಅಷ್ಟೇ ಅಲ್ಲದೆ ಯೆರೆಮೀಯ ದಿನಗಳಲ್ಲಿ ತಮ್ಮ ವಿಧೇಯತೆಗಾಗಿ ಪ್ರಶಂಸಿಸಲ್ಪಟ್ಟ ರೇಕಾಬ್ಯರೊಂದಿಗೆ ಅವರ ವಂಶಾವಳಿ ಬೆಸೆದುಕೊಂಡಿರುವುದನ್ನು ನಾವು ಕಾಣಬಹುದು. ಆದುದರಿಂದ ಮೋಶೆಯ ಮಾತುಗಳು ಕೇವಲ ಬಾಯಿ ಮಾತಿನ ಬಾಣಗಳಾಗಿರಲಿಲ್ಲ. ನಮ್ಮೊಂದಿಗೆ ಬಾ, ನಾವು ನಿನಗೆ ಒಳಿತನ್ನು ಮಾಡುತ್ತೇವೆ ಎಂಬ ಆ ಮಾತುಗಳು ಮುಂದೆ ಆಶೀರ್ವಾದ, ಸೇವೆ, ದಯೆ ಮತ್ತು ವಿಧೇಯತೆಯ ದೀರ್ಘ ಇತಿಹಾಸಕ್ಕೆ ಒಂದು ದೊಡ್ಡ ಹೆಬ್ಬಾಗಿಲಾಗಿ ಮಾರ್ಪಟ್ಟವು. ಇದು ಯೆಹೋವನೊಂದಿಗೆ ಇಸ್ರಾಯೇಲರು ಸಾಗಿದ ಸುದೀರ್ಘ ಪ್ರಯಾಣದಲ್ಲಿ ಅನೇಕ ತಲೆಮಾರುಗಳವರೆಗೆ ವಿಸ್ತರಿಸಿದ ಇತಿಹಾಸವಾಗಿದೆ. ಈ ನ್ಯಾಯ ಪ್ರಮಾಣದ ಭಾಗದಲ್ಲಿ ಅನೇಕ ಆಳವಾದ ಪಾಠಗಳು ಅಡಗಿವೆ. ಮೋಶೆಯು ಹೋಬಾಬನ ಆಹ್ವಾನಿಸುವುದು, ಹೋಬಾಬನ ಮೊದಲ ನಿರಾಕರಣೆ, ಮೋಶೆಯ ಮತ್ತೆ ಬಲವಂತವಾಗಿ ಬೇಡಿಕೊಳ್ಳುವುದು, ಇಸ್ರಾಯೇಲಿನ ಆಶೀರ್ವಾದವನ್ನು ಹಂಚಿಕೊಳ್ಳುವ ವಾಗ್ದಾನ, ಹೋಬಾಬನ ಕುಟುಂಬವು ಯೂದನೊಂದಿಗೆ ಒಂದಾಗುವುದು, ಸೀಸೆರನ ಮೇಲೆ ಜಾಯೇಳಲು ಸಾಧಿಸಿದ ವಿಜಯ, ಸೌಲನ ಕಾಲದಲ್ಲಿ ನೆನಪಿಸಿಕೊಳ್ಳಲಾದ ದಯೆ ಮತ್ತು ರೇಕಾಬ್ಯರ ವಿಧೇಯತೆ ಇವೆಲ್ಲವೂ ನಮಗೆ ಮಾದರಿಯಾಗಿವೆ. ಈ ಸುಂದರ ಇತಿಹಾಸದಿಂದ ಹೊಸ ಸೃಷ್ಟಿಗೆ ಸಿಗುವ ದೈವಿಕ ಪಾಠಗಳನ್ನು ದೇವರ ಚಿತ್ತವಿದ್ದರೆ ನಾವು ನಾಳೆಯ ಬೆಳಗಿನ ಬೆಳಕು ಎಂಬ ಪಾಠದ ಧಾನ್ಯದಲ್ಲಿ ಅಭ್ಯಾಸ ಮಾಡೋಣ. ಪ್ರಾರ್ಥನೆ. ಓ ನಮ್ಮ ದೇವರೇ ಯೆಹೋವನೇ, ಮರುಭೂಮಿಯಲ್ಲಿ ನಡೆದ ಒಂದು ಸಣ್ಣ ಸಂಭಾಷಣೆಯ ಹಿಂದೆ ಅಡಗಿರುವ ಈ ಸುಂದರವಾದ ಇತಿಹಾಸಕ್ಕೆ ನಾವು ನಿನಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮೋಶೆಯು ನಮ್ಮೊಂದಿಗೆ ಬಾ, ನಾವು ನಿನಗೆ ಒಳಿತನ್ನು ಮಾಡುತ್ತೇವೆ ಎಂದು ಹೇಳಿದ ಮಾತುಗಳು ವ್ಯರ್ಥವಾಗಿ ನೆಲಕ್ಕೆ ಬೀಳಲಿಲ್ಲ. ಅವು ಅನೇಕ ತಲೆಮಾರುಗಳವರೆಗೆ ತಲುಪಿದ ಆಶೀರ್ವಾದದ ಹೆಬ್ಬಾಗಿಲನ್ನು ತೆರೆದವು. ನಿನ್ನ ಜನರ ಕುರಿತು ನೀನು ನುಡಿದ ಪ್ರತಿಯೊಂದು ಒಳಿತಿನ ಮಾತುಗಳು ಯಾವಾಗಲೂ ಸತ್ಯವೇದ ಸಾಬೀತವಾಗುತ್ತವೆ ಎಂಬುದಕ್ಕಾಗಿ ನಾವು ನಿನಗೆ ಕೃತಜ್ಞರಾಗಿದ್ದೇವೆ. ಮೋಶೆಯು ನಿನ್ನ ವಾಗ್ದಾನಗಳನ್ನು ನಂಬಿದಂತೆ ನಾವು ಸಹ ಯಾವುದೇ ಅಸ್ಥಿರತೆ ಇಲ್ಲದೆ ನಿನ್ನ ವಾಗ್ದಾನಗಳನ್ನು ನಂಬಲು ನಮಗೆ ಸಹಾಯ ಮಾಡು. ಮತ್ತು ನಿನ್ನ ಜನರ ಮಧ್ಯೆ ತೋರಿಸಲ್ಪಟ್ಟ ದಯೆಯನ್ನು ನೀನು ನೆನಪಿನಲ್ಲಿಟ್ಟುಕೊಂಡು ಅದಕ್ಕೆ ತಕ್ಕ ಪ್ರತಿಫಲವನ್ನು ದಯಪಾಲಿಸು. ಯೆಹೋವನು ಮಹತ್ತನೂ ಅತ್ಯಂತ ಸ್ತುತಿಪಾತ್ರನೂ ಆಗಿದ್ದಾನೆ. ಆತನ ಮಹತ್ವ ರೂಪವು ಗ್ರಹಿಕೆಗೆ ನಿಲುಕದು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ. ಆಮೇನ್.